ನಮಸ್ತೆ. ಪ್ರತಿದಿನ ಸಂಸ್ಕೃತವನ್ನ ಕಲಿಯೋಣ. ನಾನು ಜ್ಯೋತಿ ಶರ್ಮಾ. ನಿಮಗೆ ಗೊತ್ತಾ ನಾವು ಯಾಕೆ ರಾಮರಕ್ಷಾ ಸ್ತೋತ್ರವನ್ನ ಹೇಳಬೇಕು ಅಂತ? ಯಾಕಂದ್ರೆ ಇಡೀ ದೇಹದ ರಕ್ಷಣೆಗಾಗಿ ನಾವು ರಾಮರಕ್ಷಾ ಸ್ತೋತ್ರವನ್ನ ಪಠಿಸಬೇಕು. ಅದರಲ್ಲಂತೂ ರಾಮರಕ್ಷಾ ಸ್ತೋತ್ರದ ಈ ಕೆಲವೊಂದು ಶ್ಲೋಕಗಳನ್ನ ಪ್ರಯಾಣಕ್ಕಿಂತ ಮುಂಚೆ ಹೇಳಬೇಕು. ಆ ಶ್ಲೋಕಗಳು ಹೀಗಿವೆ: ಶಿರೋಮೇ ರಾಘವಃ ಪಾತು, ರಘುಕುಲ ನಂದನನಾದಂತಹ ರಘುಕುಲ ಸಂಭವನಾದಂತಹ ರಾಮನು ನನ್ನ ತಲೆಯನ್ನ ರಕ್ಷಿಸಲಿ. ಫಾಲಂ ದಶರಥಾತ್ಮಜಃ, ದಶರಥನ ಪುತ್ರನಾದಂತಹ ರಾಮನು ನನ್ನ ಹಣೆಯನ್ನ ರಕ್ಷಿಸಲಿ. ಕೌಸಲ್ಯೇಯೋ ದೃಶೌ ಪಾತು, ಕೌಸಲ್ಯೆಯ ತನಯನಾದಂತಹ ರಾಮನು ನನ್ನ ಕಣ್ಣುಗಳನ್ನ ರಕ್ಷಿಸಲಿ. ವಿಶ್ವಾಮಿತ್ರ ಪ್ರಿಯ ಶ್ರುತಿ, ವಿಶ್ವಾಮಿತ್ರನಿಗೆ ಅತ್ಯಂತ ಪ್ರಿಯನಾದಂತಹ ರಾಮನು ನನ್ನ ಕಿವಿಗಳನ್ನ ರಕ್ಷಿಸಲಿ. ಘ್ರಾಣಂ ಪಾತು ಮಖತ್ರಾತ, ಯಜ್ಞ ರಕ್ಷಕನಾದಂತಹ ರಾಮನು ನನ್ನ ಮೂಗನ್ನ ರಕ್ಷಿಸಲಿ. ಮುಖಂ ಸೌಮಿತ್ರಿ ವತ್ಸಲಃ, ಲಕ್ಷ್ಮಣನಿಗೆ ಪ್ರಿಯನಾದಂತಹ ರಾಮನು ನನ್ನ ಬಾಯಿಯನ್ನ ರಕ್ಷಿಸಲಿ. ಜಿಹ್ವಾಂ ವಿದ್ಯಾನಿಧಿಃ ಪಾತು, ಅಪರಿಮಿತ ಜ್ಞಾನವನ್ನ ಹೊಂದಿದಂತಹ ರಾಮನು ನನ್ನ ನಾಲಿಗೆಯನ್ನ ರಕ್ಷಿಸಲಿ. ಕಂಠಂ ಭರತ ವಂದಿತಃ, ಭರತನಿಂದ ವಂದಿತನಾದಂತಹವನು ನನ್ನ ಕಂಠವನ್ನ ರಕ್ಷಿಸಲಿ. ಸ್ಕಂಧೌ ದಿವ್ಯಾಯುಧಃ ಪಾತು, ದಿವ್ಯಾಯುಧಗಳನ್ನ ಹೊಂದಿದಂತಹವನು ನನ್ನ ಭುಜಗಳನ್ನ ರಕ್ಷಿಸಲಿ. ಭುಜೌ ಭಗ್ನೇಶ ಕಾರ್ಮುಕಃ, ಶಿವನ ಧನುಸ್ಸನ್ನು ಭೇದಿಸಿದಂತಹವನು ನನ್ನ ತೋಳುಗಳನ್ನ ರಕ್ಷಿಸಲಿ. ಈ ಶ್ಲೋಕಗಳ ಸರಿಯಾದಂತಹ ಸ್ಕ್ರಿಪ್ಟ್ ಬೇಕಿದ್ದಲ್ಲಿ ರಾಮ ಅಂತ ಟೈಪ್ ಮಾಡಿ. ಧನ್ಯವಾದ.